ಗೆಳೆಯರೇ, ನಮಸ್ಕಾರ. ಇಂದು ನಾವು ದೇಶದ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಯನ್ನು ಹುಟ್ಟಿಸಿರುವ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಕಳೆದ ಕೆಲವು ದಿನಗಳಿಂದ ದೇಶದಲ್ಲಿ ಕೇಳಿಬರುತ್ತಿರುವ ದೊಡ್ಡ ಪ್ರಶ್ನೆ, ನರೇಂದ್ರ ಮೋದಿ ಅವರ ನಂತರ ದೇಶವನ್ನು ಯಾರು ಮುನ್ನಡೆಸುತ್ತಾರೆ? ಇದೇ ಪ್ರಶ್ನೆಗೆ ಸಂಬಂಧಿಸಿದಂತೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ನೀಡಿದ ಪ್ರತಿಕ್ರಿಯೆ ಈಗ ದೇಶದಾದ್ಯಂತ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ. ಆರ್ಎಸ್ಎಸ್ನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಭಾಗವತ್ ಅವರನ್ನು ನೇರವಾಗಿ ಕೇಳಿದರು, ಮೋದಿಯವರ ನಂತರ ಯಾರು ಪ್ರಧಾನಿಯಾಗಬೇಕು? ಇದಕ್ಕೆ ಭಾಗವತ್ ಅವರು ತುಂಬಾ ಸ್ಪಷ್ಟವಾಗಿ ಉತ್ತರಿಸಿದರು, ಆ ಪ್ರಶ್ನೆ ನನ್ನ ವ್ಯಾಪ್ತಿಗೆ ಬರುವುದಿಲ್ಲ. ಮೋದಿ ಮತ್ತು ಬಿಜೆಪಿ ಪಕ್ಷವೇ ತಮ್ಮ ಮುಂದಿನ ನಾಯಕನನ್ನು ತೀರ್ಮಾನಿಸಬೇಕು. ನಾವು ಸಲಹೆ ನೀಡಬಹುದು, ಆದರೆ ನಾಯಕ ಆರಿಸುವ ಕೆಲಸ ಆರ್ಎಸ್ಎಸ್ನದ್ದಲ್ಲ. ಈ ಮಾತು ಹೊರಬಿದ್ದ ಕ್ಷಣದಿಂದಲೇ ರಾಜಕೀಯ ವಲಯದಲ್ಲಿ ಒಂದೇ ಚರ್ಚೆ. ಆರ್ಎಸ್ಎಸ್ ಕೈಕಟ್ಟಿ ನಿಂತಿದ್ದರೆ ಮುಂದಿನ ನಾಯಕತ್ವ ಹೇಗೆ ರೂಪುಗೊಳ್ಳುತ್ತದೆ? ಮೋದಿಯವರ ನಂತರ ಬಿಜೆಪಿ ಪಕ್ಷವನ್ನು ಯಾರು ಮುನ್ನಡೆಸುತ್ತಾರೆ? ಈ ಹೇಳಿಕೆಯ ಪರಿಣಾಮವಾಗಿ ಜನರಲ್ಲೂ ಹಲವು ಊಹೆಗಳು ಆರಂಭವಾಗಿವೆ. ಬಿಜೆಪಿ ಪಕ್ಷ ಕಳೆದ ದಶಕದಿಂದ ಮೋದಿಯವರ ನಾಯಕತ್ವವನ್ನು ತನ್ನ ಪ್ರಮುಖ ಆಧಾರವಾಗಿ ಬಳಸಿಕೊಂಡಿದೆ. ದೇಶವೂ ಹಾಗೆಯೇ ಮೋದಿ ಎಂಬ ಹೆಸರನ್ನೇ ಒಂದು ಬಲವಾದ ನಾಯಕತ್ವದ ಚಿಹ್ನೆಯಂತೆ ನೋಡುತ್ತಿದೆ. ಹೀಗಿರುವಾಗ ಅವರ ನಂತರ ಯಾರನ್ನು ಮುಂದಿನ ಮುಖವನ್ನಾಗಿ ಮಾಡಬೇಕು ಎನ್ನುವುದು ನಿಜಕ್ಕೂ ದೊಡ್ಡ ಪ್ರಶ್ನೆ. ಭಾಗವತ್ ಅವರ ಹೇಳಿಕೆಯ ಅರ್ಥ ಸ್ಪಷ್ಟ. ಮೋದಿಯವರೇ ತಮ್ಮ ಉತ್ತರಾಧಿಕಾರಿಯನ್ನು ನಿರ್ಧರಿಸುವ ಪ್ರಮುಖ ವ್ಯಕ್ತಿ. ಇದರಿಂದ ಬಿಜೆಪಿ ಒಳಗಿನ ಸೀನಿಯರ್ ನಾಯಕರ ನಡುವಿನ ಚಟುವಟಿಕೆಗಳು ಇನ್ನಷ್ಟು ಸಕ್ರಿಯವಾಗುವ ಸಾಧ್ಯತೆಯಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷದಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ಸಾಮಾನ್ಯ ಜನರಲ್ಲೂ ಹಲವು ಗೊಂದಲಗಳು. ಮೋದಿಯವರ ಮಟ್ಟದ ಜನಪ್ರಿಯತೆ ಯಾರಿಗೆ ಬರುತ್ತದೆ? ದೇಶದ ಆರ್ಥಿಕತೆ, ರಕ್ಷಣಾ ನೀತಿ, ವಿದೇಶಾಂಗ ನೀತಿಗಳನ್ನು ಮುಂದುವರಿಸಲು ಯಾರು ಸಮರ್ಥರು? ಹೊಸ ನಾಯಕನನ್ನು ಜನರು ಸ್ವೀಕರಿಸುತ್ತಾರಾ? ಇಂತಹ ಪ್ರಶ್ನೆಗಳು ಹೆಚ್ಚುತ್ತಿವೆ. ವಿರೋಧ ಪಕ್ಷಗಳು ಇದನ್ನೇ ರಾಜಕೀಯವಾಗಿ ಬಳಸಿಕೊಳ್ಳುತ್ತಿವೆ. ಬಿಜೆಪಿಯಲ್ಲಿ ನಾಯಕತ್ವ ಗೊಂದಲ, ಆರ್ಎಸ್ಎಸ್ ಬಿಜೆಪಿ ನಡುವೆ ಅಸಮಾಧಾನ, ಮೋದಿ ಹೊರತುಪಡಿಸಿ ರಾಷ್ಟ್ರೀಯ ಮಟ್ಟದ ನಾಯಕತ್ವದ ಕೊರತೆಯಿದೆ ಎಂಬ ಆರೋಪಗಳನ್ನು ಮಾಡುತ್ತಿವೆ. ಆದರೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಎರಡೂ ಈ ಆರೋಪಗಳನ್ನು ತಳ್ಳಿಹಾಕಿವೆ. ಭಾಗವತ್ ಅವರು ಮತ್ತೊಂದು ಮುಖ್ಯ ವಿಷಯವನ್ನು ಹೇಳಿದರು. ಆರ್ಎಸ್ಎಸ್ ಮತ್ತು ಬಿಜೆಪಿ ನಡುವೆ ಯಾವುದೇ ಮಾನಭೇದ ಇಲ್ಲ. ಇದರ ಅರ್ಥ ರಾಜಕೀಯ ನಿರ್ಧಾರಗಳು ಬಿಜೆಪಿಯದ್ದಾಗಿರುತ್ತವೆ, ಮೌಲ್ಯ ಮತ್ತು ತತ್ವಗಳ ದಿಕ್ಕಿನಲ್ಲಿ ಆರ್ಎಸ್ಎಸ್ ಮಾರ್ಗದರ್ಶನ ನೀಡುತ್ತದೆ. ಈಗ ಜನರ ನಡುವೆ ಊಹೆಗಳ ಮಳೆ. ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ನಿತಿನ್ ಗಡ್ಕರಿ, ಜೆಪಿ ನಡ್ಡಾ ಇಂತಹ ಹೆಸರುಗಳು ತಿರುಗಾಡುತ್ತಿವೆ. ಆದರೆ ಅಂತಿಮ ತೀರ್ಮಾನ ಮೋದಿ ಮತ್ತು ಬಿಜೆಪಿ ಪಕ್ಷದ ಹೈಕಮಾಂಡ್ ಕೈಯಲ್ಲಿದೆ ಎನ್ನುವುದು ಈಗ ಸ್ಪಷ್ಟವಾಗಿದೆ. ಭಾರತದಲ್ಲಿ ನಾಯಕತ್ವ ಬದಲಾವಣೆ ಎಂದರೆ ಅದು ಕೇವಲ ರಾಜಕೀಯ ಬದಲಾವಣೆಯಲ್ಲ, ಭಾವನಾತ್ಮಕ, ಸಾಮಾಜಿಕ, ಆರ್ಥಿಕ, ಅಂತಾರಾಷ್ಟ್ರೀಯ ಎಲ್ಲ ಮಟ್ಟಗಳಿಗೂ ಪರಿಣಾಮ ಬೀರುವ ವಿಷಯ. ಹೀಗಾಗಿ ಮುಂದಿನ ನಾಯಕನ ಆಯ್ಕೆ ದೇಶದ ಭವಿಷ್ಯದ ದಿಕ್ಕನ್ನೇ ತೀರ್ಮಾನಿಸಲಿದೆ. ಗೆಳೆಯರೇ, ನಿಮಗೇನನ್ನಿಸುತ್ತದೆ? ಮೋದಿ ನಂತರ ದೇಶವನ್ನು ಮುನ್ನಡೆಸಬೇಕಾದ ವ್ಯಕ್ತಿ ಯಾರು ಎಂದು ನೀವು ಯೋಚಿಸುತ್ತೀರಿ? ಆರ್ಎಸ್ಎಸ್ ಹೇಳಿಕೆಯ ನಂತರ ಗೊಂದಲ ಕಡಿಮೆಯಾಯಿತಾ? ಇನ್ನಷ್ಟು ಪ್ರಶ್ನೆಗಳು ಹುಟ್ಟಿದವೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ಧನ್ಯವಾದಗಳು ಗೆಳೆಯರೇ, ನಮಸ್ಕಾರ. Certain questions are out of my purview, so I don't have any say in that. So I can only wish well, nothing else. Who after Modi ji, that Modi ji and BJP had to decide. Police to be shifted, that is again a government matter.